ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿ ಬಂಧುಗಳೇ, ನಾನೀಗ ತಮಗೆ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಸಂಚಿಕೆಯ 3ನೇ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಕನ್ನಡ ಪದಗಳಿಗೆ ಇಂಗ್ಲಿಷ್ನಲ್ಲಿ ಏನೆಂದು ಕರೆಯುತ್ತಾರೆ ಅನ್ನುವಂಥ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಂತ ತಿಳ್ಕೊಂಡು ಹೇಳುತ್ತಾ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲಿನ ಎಲ್ಲ ಆತ್ಮೀಯ ಸದಸ್ಯರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಂಕವೀರ ಇದು ಸಂಸ್ಕೃತ ಪದ. ನಾಮಪದ ಕಾಳಗದ ಕಲಿ, ಯುದ್ಧ ವೀರ. ಇಂಗ್ಲಿಷ್ನಲ್ಲಿ ನೌನ್, ವಾರಿಯರ್, ಬ್ರೇವ್, ಸೋಲ್ಜರ್ ಎಂದು ಹೇಳುತ್ತಾರೆ. ಅಂಕಿ ಅಂಶ ನಾಮಪದ ಒಂದು ವಿಷಯಕ್ಕೆ ಸಂಬಂಧಿಸಿದ ಅಂಕಿಗಳು ಮತ್ತು ಇತರ ವಿವರಗಳ ಸಂಗ್ರಹ. ಇಂಗ್ಲಿಷ್ನಲ್ಲಿ ನೌನ್, ನ್ಯೂಮರಿಕಲ್ ಫ್ಯಾಕ್ಟ್ಸ್ ಸಿಸ್ಟಮೆಟಿಕಲಿ ಕಲೆಕ್ಟೆಡ್ ಆನ್ ಎ ಸಬ್ಜೆಕ್ಟ್, ಸ್ಟ್ಯಾಟಿಸ್ಟಿಕ್ಸ್. ಅಂಕಿತ ಇದೊಂದು ನಾಮಪದ. ಗುರುತು, ರುಜು, ಸಹಿ, ವಶ. ಇಂಗ್ಲಿಷ್ನಲ್ಲಿ ನೌನ್, ಎ ಸೈನ್, ಸಿಗ್ನೇಚರ್, ಇಟ್ ದ ಕಂಟ್ರೋಲ್ ಆಫ್ ಪ್ರೊಸೆಷನ್. ಅಂಕಿತ ನಾಮ ಸಂಸ್ಕೃತ ಶಬ್ದ. ನಾಮಪದ ಇಟ್ಟ ಹೆಸರು, ವ್ಯಕ್ತಿ, ವಾಚಕ ನಾಮ. ಇಂಗ್ಲಿಷ್ನಲ್ಲಿ ನೌನ್, ಪ್ರಾಪರ್ ನೇಮ್, ಪ್ರಾಪರ್ ನೌನ್. ಅಂಕಿಸು ಇದೊಂದು ಸಂಸ್ಕೃತ ಶಬ್ದ, ಕ್ರಿಯಾಪದ. ಗುರುತು ಹಾಕು, ನೋಡು. ಇಂಗ್ಲಿಷ್ನಲ್ಲಿ ಟು ಮಾರ್ಕ್, ಟು ಲುಕ್ ಎಟ್ ಅನ್ನುವಂಥ ರೀತಿಯಲ್ಲಿ ಪ್ರಯೋಗ ಮಾಡ್ತೀವಿ. ಅಂಕುಡೊಂಕು ಡೊಂಕಾಗಿ ಕಾಣುವ ವಸ್ತು, ವಕ್ರತೆ. ಇದನ್ನು ಅಡ್ಜೆಕ್ಟಿವ್, ನಾಟ್ ಸ್ಟ್ರೇಟ್, ಕ್ರಾಕ್ಡ್ನೆಸ್, ಬೆಂಡ್ ಎಂದು ಹೇಳುತ್ತಾರೆ. ಅಂಕುರ ಸಂಸ್ಕೃತ ಪದ. ನಾಮಪದ ಮೊಳಕೆ, ಚಿಗುರು, ಕುಡಿ. ಇಂಗ್ಲಿಷ್ನಲ್ಲಿ ನೌನ್, ಸ್ಪ್ರೌಟ್, ಯಂಗ್ ಬ್ರ್ಯಾಂಚ್, ಶೂಟ್ ಎನ್ನುವಂಥ ಅರ್ಥ. ಅಂಕುರಾರ್ಪಣ ನಾಮಪದ ಪ್ರಾರಂಭ. ಇಂಗ್ಲಿಷ್ನಲ್ಲಿ ನೌನ್, ಬಿಗಿನಿಂಗ್ ಎಂದು ಹೇಳುತ್ತಾರೆ. ಅಂಕುಶ ಸಂಸ್ಕೃತ ನಾಮಪದ ಆನೆಯನ್ನು ನಡೆಸುವಾಗ ಉಪಯೋಗಿಸುವಂಥ ಒಂದು ಆಯುಧ. ತುದಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಕಬ್ಬಿಣದ ಮೊಳೆಯನ್ನು ನಾಟಿದ ಮರದ ಕೋಲು. ಸಾಮಾನ್ಯವಾಗಿ ಇದನ್ನು ನಾವು ಅಂಕುಶ ಅಂತ ತಿಳ್ಕೊಂಡು ಆನೆ, ಮಾವುತರು ಇದನ್ನೆಲ್ಲ ಉಪಯೋಗಿಸ್ತಾ ಇರ್ತಾರೆ. ಇಂಗ್ಲಿಷ್ನಲ್ಲಿ ನೌನ್, ಪಾಯಿಂಟೆಡ್ ಸ್ಟಿಕ್ ಫಾರ್ ಡ್ರೈವಿಂಗ್ ಎಲಿಫೆಂಟಸ್, ಥಿಂಗ್ ದಟ್ ಇನ್ಸ್ಟಿಟ್ಸ್ ಗಾಡ್ ಎಪಿಗ್ ಅನ್ನುವಂಥ ರೀತಿಯಲ್ಲಿ ಇದಕ್ಕೆ ಉಪಯೋಗ ಮಾಡ್ತಾರೆ. ಸೊ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ವಿದ್ಯಾರ್ಥಿಗಳೇ, ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.